ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷವಾದ ವಿಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ಕೆ ಅವರು ಇವಾಗ ತಾನೇ ಮೂರನೇ ಸುತ್ತಿನ ತಾತ್ಕಾಲಿಕ ಪ್ರೊವಿಷನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದರ ಪ್ರಕಾರ ನೋಡೋದಾದರೆ ನಾನಿವಾಗ ನಿಮಗೆ ಇಮಿಡಿಯೇಟ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಮಾನ್ಯ ಹೈಕೋರ್ಟ್ ಆದೇಶದಂತೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಫಲಿತಾಂಶಕ್ಕಾಗಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ಪರಿಷ್ಕೃತ ಫಲಿತಾಂಶಗಳ ಪ್ರಕಟಣೆ 6/12/2025 ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಈ ತಾತ್ಕಾಲಿಕ ಪರಿಷ್ಕೃತ ರಿವೈಸ್ಡ್ ಸೀಟ್ ಅಲಾಟ್ಮೆಂಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಫಸ್ಟ್ ನಾನು ಲಿಸ್ಟ್ ನಿಮಗೆ ತೋರಿಸ್ತೀನಿ, ಆಮೇಲೆ ಅದರಲ್ಲಿ ಗೈಡೆನ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ ಗೈಡ್ಲೈನ್ಸಲ್ಲಿ. ಸೊ ಇದು ರಿವೈಸ್ಡ್ ಸೀಟ್ ಅಲಾಟ್ಮೆಂಟ್ ಫಾರ್ ದ ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆ್ಯಸ್ ಪರ್ ದ ಆನರೇಬಲ್ ಕೋರ್ಟ್ ಆರ್ಡರ್ ಆನ್ 5th December 2025. ಇದರಲ್ಲಿ 67 ಪೇಜ್ ಇದೆ. ಟೋಟಲ್ ಸೀಟ್ ಅಲಾಟೆಡ್ ಹಿಯರ್ ಆರ್, ಎಷ್ಟು ಸೀಟ್ ಇದೆ ನೋಡಿ ಇವಾಗ ಟೋಟಲ್ ಆಗಿ 1079 ಟೋಟಲ್ ಸೀಟ್ ಲಿಸ್ಟ್. ಇದು ಪ್ರೊವಿಷನಲ್ ಲಿಸ್ಟು, ಫೈನಲ್ ಲಿಸ್ಟು ಇಮ್ಮಿಡಿಯೇಟಾಗಿ ನಾಳೆ ಬಿಡ್ಬೋದು. ಈ ಪ್ರೊವಿಷನಲ್ ಲಿಸ್ಟು ಮುಂಚೆ ಬಿಟ್ಟಿರೋ ಪ್ರೊವಿಷನಲ್ ಲಿಸ್ಟ್ಗೆ ಬೇರೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಪರಿಷ್ಕೃತ ಅಂದರೆ ಇಟ್ ಈಸ್ ರಿವೈಸ್ಡ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಪ್ರೊವಿಷನಲ್ ಲಿಸ್ಟ್ ಅಲಾಟೆಡ್ ಆನ್ 24th October 2025. ಅಕಾರ್ಡಿಂಗ್ಲಿ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರಿ ಆ ಟೈಮಲ್ಲಿ ಅಪ್ ಟು 5th December ಯಾರ್ಯಾರು ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿದ್ದರು ಅದನ್ನು ತೊಗೊಂಡು ಇವಾಗ ಪ್ರೊವಿಷನಲ್ ಲಿಸ್ಟನ್ನು ಟೆಂಪ್ರರಿಯಾಗಿ ಬಿಟ್ಟಿದ್ದಾರೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಆಪ್ಷನ್ ಎಂಟ್ರಿ, ನಿಮ್ಮ ರ್ಯಾಂಕು, ಕಾಲೇಜು, ಇದನ್ನೆಲ್ಲ ಫೀಸೆಲ್ಲ ಕೊಟ್ಟಿದ್ದಾರೆ. ಅದನ್ನು ಚೆಕ್ ಮಾಡಿಕೊಂಡು ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸೋದಕ್ಕೆ ಅವರು ವಿನಂತಿ ಮಾಡಿದ್ದಾರೆ. ಅದನ್ನು ಇವಾಗ ಗೈಡ್ಲೈನ್ಸ್ ಪ್ರಕಾರ ನೋಡೋದಾದರೆ ನೀವು ಚೆಕ್ ಮಾಡಲೇಬೇಕು ಇದನ್ನು ದಯವಿಟ್ಟು. ಯಾಕಂತಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. UG NEET 2025 2025ನೇ ಸಾಲಿನ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸೀಟುಗಳ ಮೂರನೇ ಸುತ್ತಿನ ಸೀಟು ಹಂಚಿಕೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಪರಿಷ್ಕೃತ ಫಲಿತಾಂಶದ ಪ್ರಕಟಣೆ ಕುರಿತು ರಿವೈಸ್ಡ್ ಅನೌನ್ಸ್ಮೆಂಟ್ ಆಫ್ ದ ಲಿಸ್ಟ್ ಡೇಟೆಡ್ 6/12/2025. UG NEET 2025 ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ 24/10/2025 ಪ್ರಕಟಿಸಲಾಗಿತ್ತು. ದಟ್ ಈಸ್ ಓಲ್ಡ್ ಪ್ರೊವಿಷನಲ್ ಲಿಸ್ಟ್ ಅಲಾಟೆಡ್ ಆರ್ ಅನೌನ್ಸ್ಡ್ ಆನ್ 24/10/2025. ಆದರೆ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಕುರಿತು ರಿಟ್ ಅರ್ಜಿ 31934/2025 ಹಾಗೂ ಇದಕ್ಕೆ ಸಂಬಂಧಿಸಿದ ರಿಟ್ ಅರ್ಜಿ ಇವನ್ನೆಲ್ಲ 4 ಅರ್ಜಿ ನಂಬರ್ಗಳನ್ನು ಕೊಟ್ಟಿದ್ದಾರೆ. 19/11/2025 ಮಾನ್ಯ ಉಚ್ಚ ನ್ಯಾಯಾಲಯವು ವಿಭಿನ್ನ ಆದೇಶ ನೀಡಿದ ಕಾರಣ ಮೂರನೇ ಸೀಟು ಹಂಚಿಕೆ ಅಂತಿಮ ಪಟ್ಟಿ ಪ್ರಕಟಿಸುವುದಿಲ್ಲ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯವು 3 ನ್ಯಾಯಾಧೀಶರ ಪೀಠ ಸ್ಥಾಪಿಸಿ ಪ್ರಕರಣವನ್ನು ಸದರಿ ಪೀಠಕ್ಕೆ ವರ್ಗಾಯಿಸುತ್ತದೆ. ಗೌರವಾನ್ವಿತ 3 ನ್ಯಾಯಾಧೀಶರ ಪೀಠವು ದಿನಾಂಕ 5/12/2025 ನೀಡಿದ ತೀರ್ಪಿನಲ್ಲಿ ಪ್ರಾಧಿಕಾರವು ದಿನಾಂಕ 24/10/2025 ಪ್ರಕಟಿಸಿದ ಮೂರನೇ ತಾತ್ಕಾಲಿಕ ಫಲಿತಾಂಶ ಸೀಟು ಹಂಚಿಕೆಯ ಫಲಿತಾಂಶ ಪಟ್ಟಿಯನ್ನು ರದ್ದುಗೊಳಿಸಿರುತ್ತದೆ. According to the order of the Honorable Court on 5th December 2025, Karnataka Examination Authority has quashed the provisional list announced on 24th 2025. Then ಅಭ್ಯರ್ಥಿಗಳು ಈಗಾಗಲೇ ದಾಖಲಿಸಿರುವ ಆಪ್ಷನ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆಯು ಈ ಕೆಳಗಿನಂತೆ ನಿರ್ದೇಶನ ನೀಡಲಾಗುತ್ತದೆ. ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಕನ್ಸಿಡರ್ಡ್. ಬಿ ಆರ್ಡರ್ ಕ್ಯಾಟಗರಿ ಬಿ ಆರ್ಡರ್ ಕಾಪಿನಲ್ಲಿ ಬಿ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ KA is issued with the following directions to firstly undertake the process for allotment of the additional seats, 443 seats, for those candidates who are permitted to participate, and this process shall be based on the options as already entered. To secondly undertake the process to allotment of those additional seats
which are not taken in the first stage as mentioned in the direction B2. To next undertake the process of allotment of the consequential seats 377 seats and the seats that remain after the process under the direction B2 and 3. ಸೊ ಈ ಮೇಲಿನ ಪೂರ್ಣ ಆದೇಶವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆರ್ಡರ್ ಕಾಪಿ ಆಲ್ರೆಡಿ ವೆಬ್ಸೈಟಲ್ಲಿ ಇದೆ. ಸೊ ದೆನ್ ಸದರಿ ಆದೇಶದ ಅನ್ವಯ 24/10/2025 ಪ್ರಕಟಿಸಿದ ಮೂರನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವು ರದ್ದುಗೊಂಡಿರುತ್ತದೆ. ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಈಗಾಗಲೇ ದಾಖಲಿಸಿರುವ ಆಪ್ಷನ್ ಪರಿಗಣಿಸಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯನ್ನು ಈ ಕೆಳಗಿನಂತೆ ಹಂಚಿಕೆ ಮಾಡಲಾಗಿರುತ್ತದೆ. ವಾಟ್ ಇಟ್ ಸೇಸ್, ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಆಲ್ರೆಡಿ recorded their options in the third round, they have considered those options and allotted those 443 seats from the 9 new colleges. ಮೂರನೇ ಸುತ್ತಿನಲ್ಲಿ ಸೇರ್ಪಡೆಯಾದ 9 ಕಾಲೇಜುಗಳ 443 ಸೀಟುಗಳಿಗೆ ಮೂರನೇ ಸುತ್ತಿನಲ್ಲಿ ಭಾಗವಹಿಸಲು ದಾಖಲಿಸಿರುವ ಆಪ್ಷನ್ ಪರಿಗಣಿಸಿ ಎಲ್ಲ ಅಭ್ಯರ್ಥಿಗಳನ್ನು ಹಂಚಿಕೆಗೆ ಪರಿಗಣಿಸಲಾಗಿರುತ್ತದೆ. They have considered all the students who have entered their options in the third round for those 443 seats and allotted the seat according to their choices. 443 ಸೀಟುಗಳನ್ನು ಪಡೆದ ಅಭ್ಯರ್ಥಿಗಳಲ್ಲಿ ಒಟ್ಟು 301 ವಿದ್ಯಾರ್ಥಿಗಳು ಈಗಾಗಲೇ MBBS ಸೀಟನ್ನು ಮೊದಲನೇ ಮತ್ತು ಎರಡನೇ ಸುತ್ತಿನಲ್ಲಿ ಪಡೆದವರಾಗಿದ್ದು, ಅವರು ಬಿಟ್ಟುಕೊಟ್ಟ 301 ಸೀಟುಗಳಿಗೆ ಸಹ ಎಲ್ಲ ಅಭ್ಯರ್ಥಿಗಳನ್ನು ಹಂಚಿಕೆಗೆ ಪರಿಗಣಿಸಲಾಗಿರುತ್ತದೆ. The second point B says, out of 443 seats, there are 301 students who have already got a seat in the first and second round, and those leftover seats, that is 301 seats, are also considered in these 443 seats for the allotment of the seat. Got it? Point C, ಮೂರನೇ ಸುತ್ತಿನ ಆರಂಭದಲ್ಲಿ ಸೀಟುಗಳು, ಮೂರನೇ ಸುತ್ತಿನಲ್ಲಿ ಆರಂಭದಲ್ಲಿದ್ದ ಸೀಟುಗಳು, that is consequential seats, ಹಾಗೂ ದಿನಾಂಕ 5/12/25 ವಿವಿಧ ಕಾರಣಗಳಿಂದ ಸೀಟನ್ನು ರದ್ದುಪಡಿಸಿಕೊಂಡ ಸೀಟುಗಳು ಹಾಗೂ ಮೇಲಿನ ಕ್ರಮದ ಸೀಟು ಹಂಚಿಕೆಯ ನಂತರ ಉಳಿಕೆಯಾಗುವ ಸೀಟುಗಳನ್ನು ನಿಯಮಾನುಸಾರ ಮೂರನೇ ಸುತ್ತಿನಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಲಾಗುತ್ತದೆ. After this, the third round, the seats which were in the beginning of the third round, that is consequential seats, and the seats which are cancelled until 5th December 2025 are also considered as part of this third round. That will be done as part of the consequential round. It will be considered in the third round itself as per the order in the stage 3. ಮೂರನೇ ಸುತ್ತಿನ ಆರಂಭದಲ್ಲಿ ಸೀಟುಗಳು ಕನ್ಸಿಕ್ವೆನ್ಸ್ ಸೀಟ್ ಮತ್ತು 5/12/2025 ವಿವಿಧ ಕಾರಣಗಳಿಂದ ಸೀಟು ರದ್ದುಪಡಿಸಿಕೊಂಡ ಸೀಟುಗಳು ಹಾಗೂ ಮೇಲಿನ ಕ್ರಮದ ಸೀಟು ಹಂಚಿಕೆಯ ನಂತರ ಉಳಿದಿರುವ ಸೀಟುಗಳನ್ನು ನಿಯಮಾನುಸಾರ ಮೂರನೇ ಸುತ್ತಿನಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಲಾಗಿರುತ್ತದೆ. The leftover seats from these stage 1, stage 2 will be considered in stage 3 for the allotment. The seats available until 5/12/2025 are considered here. ಈ ಮೇಲಿನ ಕ್ರಮದಂತೆ ಪರಿಷ್ಕೃತ ತಾತ್ಕಾಲಿಕ ಫಲಿತಾಂಶವನ್ನು ದಿನಾಂಕ 6/12/2025 ಮಧ್ಯಾಹ್ನ 3 ಗಂಟೆಯ ನಂತರ ಪ್ರಕಟಿಸಲಾಗುವುದು. ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ 7/12/2025 ಮಧ್ಯಾಹ್ನ 3 ಗಂಟೆ ಒಳಗಡೆ ಪ್ರಾಧಿಕಾರದ ಇಮೇಲ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ. It says that as per the revised provisional list, the list will be published on the KE website on 6/12/2025 after 3 p.m. If there are any objections to be submitted, those can be emailed to the given email ID, that is keauthority-ka@nic.in by 7/12/2025 by 3 p.m.
If you have any objections in the list given, you can submit your objections on or before 7/12/2025 by 3 p.m. ಮೂರನೇ ಸುತ್ತಿನ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ದಿನಾಂಕ 8/12/2025 ಬೆಳಗ್ಗೆ 11 ಗಂಟೆಯ ನಂತರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. The final list of the third round will be announced on 8/12/2025 by after 11 a.m. in the website. ಮೂರನೇ ಸುತ್ತಿನ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶದಲ್ಲಿ ಸೀಟು ಹಂಚಿಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯತಕ್ಕದ್ದು. The students who are allotted in the third round, that is medical and dental, are requested to join the college compulsorily to the allotted colleges. ಸೀಟು ಹಂಚಿಕೆ ಅಂತಿಮ ಫಲಿತಾಂಶದ ನಂತರ ಸೀಟು ಹಂಚಿಕೆಯಾಗಿರುವ ಅಭ್ಯರ್ಥಿಗಳು ವಹಿಸಬೇಕಾದ ಕ್ರಮಗಳ ವೇಳಾಪಟ್ಟಿಯನ್ನು ಈ ಕೆಳಗೆ ನೀಡಲಾಗಿದೆ. The schedule for the students who are allotted in the third round. ಶುಲ್ಕ ಪಾವತಿ ಮಾಡುವುದು ಈಗಾಗಲೇ ಪಾವತಿಸಿರುವ ಮೆಡಿಕಲ್ ಕೋರ್ಸ್ ಫೀ ಕಡಿತಗೊಳಿಸುವ ಮೂಲಕ. Fees payment, that is 8/12/2025 to 10/12/2025. Seat confirmation slip ಡೌನ್ಲೋಡ್ ಮಾಡಿಕೊಳ್ಳುವುದು. ಡೌನ್ಲೋಡಿಂಗ್ ದ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ 8/12/2025 to 11/12/2025. ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ. ಎಲ್ಲ ಮೂಲ ದಾಖಲೆಗಳು OTP ಪಡೆಯುವ ಸಲುವಾಗಿ ಮೊಬೈಲ್ ಸೆಟ್ನೊಂದಿಗೆ ಅಭ್ಯರ್ಥಿಗಳು ಹೋಗಬೇಕು. The last date to report to the respective college 11/12/2025 5:30 p.m. This is a guidelines given for the third round seat allotment. Now it is provisional. Tomorrow, that is 7/12/2025. Tomorrow until 3 p.m. you can submit your objections. Final list of the allotment for dental and medical will be displayed on the or uploaded on the KE website on 8/12/2025 after 11 a.m. You have to report to the respective colleges as per the schedule given. The last date is 11 December 2025 5:30 p.m. ಇಷ್ಟು ಕೊಟ್ಟಿದ್ದಾರೆ. ನಾನೆಲ್ಲ ವಿವರಗಳನ್ನು ನಿಮಗೆ ತಿಳಿಸಿದ್ದೀನಿ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಲಿಸ್ಟನ್ನು. ಮೊದಲನೇ ಪ್ರೊವಿಷನಲ್ ಲಿಸ್ಟ್ ಯಾವ ಥರ ಇತ್ತು, ಇವಾಗ ಬಂದಿರೋ ಪ್ರೊವಿಷನಲ್ ಲಿಸ್ಟ್ ಯಾವ ಥರ ಇದೆ, ಅದರಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಅದರ ಜೊತೆಗೆ ನಿಮಗೇನಾದರೂ ಅಬ್ಜೆಕ್ಷನ್ಗಳಿದ್ದರೆ ನಾಳೆ 7ನೇ ತಾರೀಕಿನ ಒಳಗಡೆ 3 ಗಂಟೆ ಒಳಗಡೆ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ ಇಮೇಲ್ ಮುಖಾಂತರ. ದಯವಿಟ್ಟು ಇದನ್ನೆಲ್ಲ ನೋಡಿ ಸ್ಯಾಟಿಸ್ಫೈ ಆಗಿದ್ದರೆ ನಿಮ್ಮ ಅಲಾಟ್ಮೆಂಟ್ಗೆ ಎಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಸಿಕೊಳ್ಳಿ. ಫಾರ್ ದ ಅಡ್ಮಿಷನ್, ಅರೇಂಜ್ ದ ಫೀಸ್ and arrange the documents and report to the respective colleges latest by 11 December 2025 and time given is 5:30 p.m. ನಿಮಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವೆರಿಗಳಿದ್ದರೆ, ಪ್ರಶ್ನೆಗಳಿದ್ದರೆ, ಅಥವಾ ಏನಾದರೂ ನಿಮಗೆ ಸಂಶಯ ಇದ್ದರೆ, ಅಥವಾ ಇದರ ಬಗ್ಗೆ ನಿಮಗೇನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ದಯವಿಟ್ಟು ಎಲ್ಲರಿಗೂ ಬೇಗನೆ ಶೇರ್ ಮಾಡಿ, ಸೊ ದ್ಯಾಟ್ ಮ್ಯಾಕ್ಸಿಮಮ್ ಪೀಪಲ್ ಕ್ಯಾನ್ ವ್ಯೂ ದಿಸ್ ವಿಡಿಯೋ ಆ್ಯಂಡ್ at least they know that KE has released the revised provisional list for the third round counseling. ಎಲ್ಲರಿಗೂ ಬೇಗನೆ ತಲುಪಲಿ. ಯಾಕಂದರೆ ಸುಮಾರು ಜನ ಇವತ್ತು ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು ಬೇಗ ಲಿಸ್ಟ್ ಬರುತ್ತಂತ ಹೇಳಿ. ಸೊ ಹೀಗಾಗಿ ಇದನ್ನು ಬೇಗನೆ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಪೇರೆಂಟ್ಸಿಗೆ, ಅಥವಾ ಯಾರಿಗೆ ಸ್ವಲ್ಪ ಅದರ ಅವಶ್ಯಕತೆ ಇರುತ್ತೋ, ಇಂಟರ್ನೆಟ್ ಇರೋದಿಲ್ವೋ, ಆದಷ್ಟು ಬೇಗ ಯಾವುದಾದ್ರೂ ಮೀಡಿಯಾ ಮುಖಾಂತರ ತಲುಪಿಸಲಿ. ಎಲ್ಲರಿಗೂ ಇದರ ಇನ್ಫಾರ್ಮೇಷನ್ ಸಿಗಲಿ. ಯಾಕಂದರೆ ಟೈಮ್ ಕಡಿಮೆ ಇರೋದ್ರಿಂದ
4-5 ದಿವಸ ಟೈಮ್ ಕೊಟ್ಟಿದ್ದಾರೆ ಎಲ್ಲ ಪ್ರಕ್ರಿಯೆ ಮುಗಿಸ್ಕೊಳ್ಳೋಕ್ಕೆ. ಸೊ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಆ್ಯಕ್ಟ್ ಫಾಸ್ಟ್ ಆ್ಯಂಡ್ ಕಂಪ್ಲೀಟ್ ಯುವರ್ ಪ್ರೊಸೀಜರ್ಸ್. ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಮ್ಮೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ತಮಗೆ ಸಂಬಂಧಪಟ್ಟಂತೆ ತಮಗೆ ಬೇಕಾಗಿರೋ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡೋಣ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅದರ ಮೇಲೆ ಸ್ವಲ್ಪ ಕ್ಲಾರಿಫಿಕೇಷನ್ ಇದ್ದರೆ ಮತ್ತೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.